ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಬೆಳಗ್ಗೆಯಿಂದ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಗಮನಿಸಿರ್ತೀರಾ, ಯೂಟ್ಯೂಬ್ಗಳಲ್ಲೆಲ್ಲ ಏನಂದರೆ HSTR, GPSTR, PSTRಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದರೆ ಅಲ್ವಾ, ಈಗಾಗಲೇ HSTRಗೆ ಸಂಬಂಧಪಟ್ಟಂತೆ ಡಿವಿಷನ್ ವೈಸ್ ಏನು ಮಾಡಲಾಗಿದೆ, ಈ ಒಂದು ನೋಟಿಫಿಕೇಶನ್ ಅನ್ನ बहुत ಬಿಡಲಾಗಿದೆ. सारे सवाल ना चाहिए ಅದೇ एक जवाब ರೀತಿಯಾಗಿ तो मुझे GPSTRಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಜಿಲ್ಲಾವಾರು ಈ ಒಂದು ನೋಟಿಫಿಕೇಶನ್ನ ಬಿಡಲಾಗಿದ್ದು, ಕರ್ನಾಟಕ ರಾಜ್ಯಪತ್ರದಲ್ಲಿ ವಿಶೇಷ ರಾಜ್ಯಪತ್ರಿಕೆ ಅಧಿಕೃತವಾಗಿ ಪ್ರಕಟಣೆ ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಎಲ್ಲರೂ ಕೂಡ ನೋಡಿ, ಡೇಟ್ ಕೂಡ ನೋಡ್ಬೋದು. ನಿನ್ನೆ ಬಿಟ್ಟಿರ್ತಕ್ಕಂಥದ್ದು 11/8/2026. ನೋಡಿ, ಕಂಪ್ಲೀಟ್ ಆಗಿ ಎಲ್ಲಾನು ಕೊಟ್ಟಿದ್ದಾರೆ. ಅಪ್ ಟು ಇಲ್ಲಿವರೆಗೂ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಎಕ್ಸಾಮ್ ಅನ್ನ ಬರೆಯೋವರೆಗೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಏನೇನು ಇಂಪಾರ್ಟೆಂಟ್ ಇದೆ ಅವುಗಳನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ, ಯಾಕೆಂದ್ರೆ ಟೈಮ್ ಈಸ್ ವೆರಿ ಶಾರ್ಟ್. ಸೊ ಹಾಗಾಗಿ ನಾವು ಏನು ಇಂಪಾರ್ಟೆಂಟ್ ಇದೆ ಅದನ್ನ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಹಾಕೋದಕ್ಕೂ ಬಿಫೋರು ಪ್ರತಿಯೊಬ್ಬರು ನೀವು ಯಾವ ಒಂದು ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತೀರಾ ಅಥವಾ ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡ್ತೀರಾ ಅಂತ ನೋಡಿಕೊಂಡು ನೋಟಿಫಿಕೇಶನ್ ಎಲ್ಲ ಓದ್ಕೊಂಡು ಆ ನಂತರದಲ್ಲಿ ಏನು ಮಾಡಿ ಅಪ್ಲಿಕೇಶನ್ ಅನ್ನ ಹಾಕೋಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಈಗಾಗಲೇ ನಾವು HSTRಗೆ ಸಂಬಂಧಪಟ್ಟಂತೆ ಫೈನಲ್ ಸಿಲಿಂಡರ್ ಅನ್ನ ಗಮನಿಸಿದ್ವಿ. ಹಾಗಾಗಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನೇನು ಬದಲಾವಣೆಗಳಾಗಿ ಬಂದಿದೆ ಅಂತೇಳಿ ನಾವು ಇನ್ ಡೀಟೇಲ್ ಆಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನ ಗಮನಿಸ್ತಾ ಹೋಗೋಣ. ನಿನ್ನೆ ತಾನೇ ಬಂದಿರತಕ್ಕಂಥ ಒಂದು ನೋಟಿಫಿಕೇಶನ್ ಇದಾಗಿರುತ್ತೆ. ನೇಮಕಾತಿ ಅಧಿಸೂಚನೆ, ಆನ್ಲೈನ್ ಅಲ್ಲಿ ಅರ್ಜಿ ದೊರೆಯುವ ದಿನಾಂಕ, ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಹಾಕುವಂತ ದಿನಾಂಕ 18/8/2026. ಇದೇ ತಿಂಗಳು 18ರಿಂದ ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಕೊನೆಯ ದಿನಾಂಕ 7/9/2026, ಮುಂದಿನ ತಿಂಗಳು 7ನೇ ತಾರೀಕು ಕೊನೆಯ ಒಂದು ಡೇಟ್ ಆಗಿರುತ್ತೆ. ಸ್ನೇಹಿತರೆ, ನಾವೀಗಾಗಲೇ ಈ ಒಂದು CNR ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ವಿಷಯಗಳನ್ನ ನೀಟಾಗಿ ಅರ್ಥೈಸ್ಕೊಂಡಿದೀವಿ. ಇಂಪಾರ್ಟೆಂಟ್ ಏನಿದೆ ಅವುಗಳನ್ನ ಗಮನಿಸ್ತಾ ಹೋಗೋಣ. ಏನೇನು ಚೇಂಜಸ್ ಮಾಡಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. 2026-27ನೇ ಸಾಲಿಗೆ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ವಿಭಾಗೀಯ, ನಾನಿವಾಗ ಹೇಳ್ತಾ ಇರ್ತಕ್ಕಂಥದ್ದು ನೋಟಿಫಿಕೇಶನ್ ಬೆಂಗಳೂರು ಡಿವಿಷನ್ ಇಂದು. ಇದನ್ನ ನೀಟಾಗಿ ನೆನಪಲ್ಲಿ ಇಟ್ಕೊಳ್ರಿ. ರಿಮೈನಿಂಗ್ ಇರ್ತಕ್ಕಂಥ ಮೈಸೂರು ಡಿವಿಷನ್, ಕಲಬುರಗಿ ಡಿವಿಷನ್ ಮತ್ತೆ ಬೆಳಗಾಂ ಡಿವಿಷನ್ನ ನಾನು ಹೇಳ್ತಾ ಇಲ್ಲ. ಒಂದನ್ನು ಬೇಸಾಗಿಟ್ಕೊಂಡ್ರೆ ಎಲ್ಲಾನು ಸೇಮ್ ಇರುತ್ತೆ. ಬಟ್ ಹುದ್ದೆಗಳ ವರ್ಗೀಕರಣ ಅಲ್ವಾ, ವೃಂದ ಹಾಗೂ ನೇಮಕಾತಿ ಒಳಗಡೆ ಏನೆಲ್ಲ ಚೇಂಜಸ್ ಇದೆ ಅಂತ ಹೇಳಿ ನಾವು ನೋಡಿದೀವಿ. ಆದ್ರಿಂದ ಆಸ್ ಯೂಶುವಲ್ ಸೇಮ್ ಇರುತ್ತೆ ಉಳಿದಂತೆ ಎಲ್ಲವೂ. ಹುದ್ದೆಗಳ ವರ್ಗೀಕರಣದಲ್ಲಿ ಮಾತ್ರ ಒಂದಷ್ಟು ಬದಲಾವಣೆಗಳಾಗಿರುತ್ತೆ. ಅವುಗಳನ್ನ ಇನ್ ಡೀಟೇಲ್ ಆಗಿ ಬೇರೆ ಬೇರೆ ಡಿವಿಷನ್ ನೋಡ್ಬೇಕಾಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ಏನಿದೆ ಅದನ್ನ ನಾವು ಗಮನಿಸ್ತಾ ಹೋಗೋಣ. 2026-27ನೇ ಸಾಲಿಗೆ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ವಿಭಾಗೀಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಅಂದ್ರೆ HSTR ಅಲ್ವಾ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ಸಹ ಶಿಕ್ಷಕರು ಕನ್ನಡ ಮತ್ತು ಆಂಗ್ಲ ಭಾಷೆ, ಹಾಗೆ ಕಲಾ ವಿಭಾಗ ಅಂದ್ರೆ ಕನ್ನಡ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಸೋಷಿಯಲ್ ಸೈನ್ಸ್ನ ಈ ಸಲ ಏನು ಮಾಡಿದ್ದಾರೆ ಅಂತಂದ್ರೆ ಸೋಷಿಯಲ್ ಸೈನ್ಸ್ನವರಿಗೆ ಆಂಗ್ಲ ಮಾಧ್ಯಮದವರಿಗೂ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಕನ್ನಡ ಮಾಧ್ಯಮದವ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇಂಗ್ಲಿಷ್ ಮೀಡಿಯಂನಲ್ಲೂ ಮಾಡುವಂಥವ್ರಿಗೆ, ಹಾಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಕೂಡ ಇರೋದ್ರಿಂದ ಎರಡೂ ಲ್ಯಾಂಗ್ವೇಜಲ್ಲಿ ಪಾಠವನ್ನು ಮಾಡುವಂಥವ್ರಿಗೆ, ಎರಡು ಮಾಧ್ಯಮದಲ್ಲಿ ಪಾಠ ಮಾಡೋರಿಗೆ ಅವಕಾಶ ಕೊಡಲಾಗಿದೆ. ಯಾವುದರಲ್ಲಿ? ಸೋಷಿಯಲ್ ಸೈನ್ಸ್ ಕಲಾ ವಿಭಾಗದಲ್ಲಿ. ಹಾಗಾದ್ರೆ ನೆಕ್ಸ್ಟ್ ನೋಡಿ, ಕನ್ನಡ ಭಾಷೆ ಮತ್ತು ಆಂಗ್ಲ ಭಾಷೆ, ಹಾಗೆ ಕಲಾ ವಿಭಾಗ, ಜೀವ ವಿಜ್ಞಾನ ಅಲ್ವಾ, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ, ಜೀವ ವಿಜ್ಞಾನದಲ್ಲೂ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ, ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳಿಗೆ, ಈ ಒಂದು ಗ್ರೇಡ್ 1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಹ ಅಭ್ಯರ್ಥಿಗಳು ಬೆಂಗಳೂರು ವಿಭಾಗ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ, ಅಂದರೆ ಕರ್ನಾಟಕ ಶಾಲಾ ಶಿಕ್ಷಣ ಸೇವೆಗಳು ಇವುಗಳ ಒಂದು ಏನು ಎಕ್ಸಾಮ್ ನಡೆಸ್ತಾರೆ ಆ ಒಂದು ನೇಮಕಾತಿಗೆ ಅರ್ಜಿ ಸಲ್ಲಿಸೋದಕ್ಕೆ 18/8/2026ರಿಂದ 7/9/2026 ಅವಕಾಶವನ್ನ ಕೊಡಲಾಗಿದೆ. ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಡೆ ಏನ್ ಮಾಡಬೇಕು, ಎಲ್ಲಾ ನಿಯಮಾನುಸಾರ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಅರ್ಜಿ ನಮೂನೆಯನ್ನ ಆನ್ಲೈನ್ ಮುಖಾಂತರ ಫಿಲ್ ಮಾಡಬೇಕಾಗುತ್ತೆ. ಇದಿಷ್ಟನ್ನ ಗಮನಿಸಿ. ಆದ್ರೆ ನೆಕ್ಸ್ಟ್ ಅಲ್ಲಿ ನಾವು ನೋಡೋದಾದ್ರೆ ಏನಿದೆ ಅಂತಂದ್ರೆ
ಆಯ್ಕೆಗಾಗಿ ಪ್ರಕಟಣೆ ಮಾಡಿರ್ತಕ್ಕಂಥ ಮೂಲ ವೃಂದದ ಎಷ್ಟು 92% ಹುದ್ದೆಗಳು ನಾನ್ HK ನಾನ್ KK ಅಲ್ವಾ, ನಾನ್ KKಗೆ ಸಂಬಂಧಪಟ್ಟಂತೆ ನೋಡಿ. ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದದ ಹುದ್ದೆಗಳು ಕನ್ನಡ ಭಾಷೆಗೆ 199, ಆಂಗ್ಲ ಭಾಷೆಗೆ 201, ಕಲಾ ಶಿಕ್ಷಕರು ಕನ್ನಡ ಮೀಡಿಯಮು 90, ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ ಬರ್ತಾರೆ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡಕ್ಕೂ. ಇವರು ಆಂಗ್ಲ ಮಾಧ್ಯಮದ ಕಲಾ ಶಿಕ್ಷಕರದ್ದು 142 ಪೋಸ್ಟು, ಜೀವ ವಿಜ್ಞಾನ ಶಿಕ್ಷಕರು ಕನ್ನಡ ಮೀಡಿಯಮು 76 ಪೋಸ್ಟು, ಜೀವ ವಿಜ್ಞಾನ ಶಿಕ್ಷಕರು ಇಂಗ್ಲೀಷ್ ಮೀಡಿಯಮು ಜೀವ ವಿಜ್ಞಾನ ಕನ್ನಡ ಮೀಡಿಯಮು 64, ಇಂಗ್ಲೀಷ್ ಮೀಡಿಯಂ ಜೀವ ವಿಜ್ಞಾನ ಶಿಕ್ಷಕರು 76. ಟೋಟಲ್ ಆಗಿ 772 ಹುದ್ದೆಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಅದರ ಜೊತೆಯಲ್ಲಿ PE ಟೀಚರ್ನ 45 ಪೋಸ್ಟ್ಗಳು ಸೇರಿಸಿ ಟೋಟಲ್ ಆಗಿ ಬೆಂಗಳೂರು ಡಿವಿಷನ್ ನಾನ್ HK ವಿಭಾಗಕ್ಕೆ ಟೋಟಲ್ ಎಷ್ಟು 817 ಪೋಸ್ಟ್ಗಳನ್ನು ಕರೆದಿರೋದನ್ನು ಗಮನಿಸಬೇಕಾಗುತ್ತೆ. ಒಂದು ಸೂಚನೆ ಇದೆ, ಗಮನಿಸಿ. ವಿಷಯವಾರು, ಮಾಧ್ಯಮವಾರು, ಪ್ರವರ್ಗವಾರು ಖಾಲಿ ಹುದ್ದೆಗಳ ಸಂಖ್ಯೆ, ಮೀಸಲಾತಿ ವರ್ಗೀಕರಣ ವಿವರಗಳನ್ನು ಅಧಿಸೂಚನೆಗೆ ಲಗತ್ತಿಸಿರುವಂತಹ ಹುದ್ದೆಗಳ ವರ್ಗೀಕರಣದ ಅನುಬಂಧದಲ್ಲಿ ಪ್ರತ್ಯೇಕವಾಗಿ ತಿಳಿಸಲಾಗಿದೆ. ನೋಡಿ, ನಮ್ಮ ಒಂದು ಸಬ್ಜೆಕ್ಟ್ ವೈಸು, ಕ್ಯಾಟಗರಿ ವೈಸು ಮತ್ತು ನಮ್ಮ ಒಂದು ಮೀಡಿಯಮ್ ವೈಸು, ಅಂದರೆ ಕನ್ನಡ ಮೀಡಿಯಮಲ್ಲಿ ಮಾಡ್ತೀವ, ಸೋಷಿಯಲ್ ಸೈನ್ಸು, ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡ್ತೀವ, ಎಲ್ರಿಗೂ ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳ ಒಂದು ಸಂಖ್ಯೆಯನ್ನು ಕೆಳಗಡೆ ಕೊಟ್ಟಿದ್ದೀವಿ. ಅದನ್ನು ಗಮನಿಸಿ ಅಂತ ಹೇಳ್ತಾ ಇರುವಂಥದ್ದು. ನಿಗದಿತ ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಒಂದು ವಿಧಾನವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಅಂದರೆ, ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ, schooleducation.com.karnataka.government.in ಅಪ್ಲಿಕೇಶನನ್ನು ಹಾಕುವಂಥದ್ದು. ಯಾವುದೇ ಕಾರಣಕ್ಕೂ ಒಂದು ಸಲ ಅಪ್ಲಿಕೇಶನನ್ನು ಫಿಲ್ ಮಾಡಿ ಪೇಮೆಂಟ್ ಮಾಡಿದರೆ ಮತ್ತೆ ಹಿಂತಿರುಗಿಸಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇವೆಲ್ಲ ಕಾಮನ್ ಆಗಿರ್ತಕ್ಕಂಥ, ಈಗಾಗಲೇ ಇವೆಲ್ಲ ಕೂಡ ಸೇಮ್ ಇದೆ, ಎಂಥ ಏನು ಬದಲಾವಣೆ ಇಲ್ಲ. ಒಂದು ಸಲ ಅಪ್ಲೈ ಮಾಡಿ ಅಮೌಂಟ್ ಪೇ ಮಾಡಿದರೆ ಮತ್ತೆ ಅಮೌಂಟ್ ಬರೋದಿಲ್ಲ. ಸಾಮಾನ್ಯ ಸೂಚನೆಗಳಿದೆ, ಅವುಗಳನ್ನೆಲ್ಲ ನೀಟಾಗಿ ನೀವು ಓದ್ಕೊಳ್ರಿ ಒಂದ್ಸಲ. ಇಲ್ಲಿ ಸಾಮಾನ್ಯ ಸೂಚನೆಗಳಲ್ಲಿ ನೋಡಿ, ಇವು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಇದೆ. ಏನಪ್ಪ ಅಂತಂದರೆ, 2026ನೇ ಸಾಲಿನ PST, GPT, HST ನೇಮಕಾತಿಗೆ ಪ್ರತ್ಯೇಕವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಆದರೆ ನೋಡಿಲಿ, 2026ನೇ ಸಾಲಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಲಾಗಿದ್ರೂ ಸಹ ಸದರಿ ಅಧಿಸೂಚನೆಯಲ್ಲಿ ನಮೂದಿಸಿದ ವಿವಿಧ ವೃಂದಗಳಿಗೆ, ಅಂದರೆ PSTR ಆಗಿರ್ಬೋದು, HST, GPT, ಈ ಒಂದು ವಿವಿಧ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಒಂದೇ ಆನ್ಲೈನ್ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ನೋಡಿ, PST, GPT, HSTಗೆ ಸಪ್ರೇಟಾಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಬಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥದ್ದು, ಫಾರ್ ಎಕ್ಸಾಂಪಲ್ D.Ed ಆಗಿ ಡಿಗ್ರಿ ಆಗಿದ್ದು ಪೇಪರ್ 2 ಆಗಿತ್ತು ಅಂದರೆ ಅವ್ರು ಏನು ಮಾಡ್ತಾರೆ, ಯಾವುದಕ್ಕೆ ಈ ಒಂದು D.Ed ಮತ್ತು ಡಿಗ್ರಿ ಆಗಿದ್ದು ಪೇಪರ್ 2 ಕಂಪ್ಲೀಟ್ ಆಗಿರೋರು TET ಅವರು GPTಗೂ ಕೂಡ ಅರ್ಹತೆಯನ್ನು ಹೊಂದಿರ್ತಾರೆ. ಅವ್ರು ಏನು ಮಾಡ್ಬೋದು, GPTಗೂ ಅಪ್ಲೈ ಮಾಡ್ಬೋದು, PSTಗೂ ಅಪ್ಲೈ ಮಾಡ್ಬೋದು ಅಲ್ವಾ. ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ಒಂದೇ ಅರ್ಜಿ ನಮೂನೆಯನ್ನು ಅಥವಾ ಒಂದೇ ಅರ್ಜಿಯನ್ನು ಫಿಲ್ ಮಾಡ್ಬೋದು. ಒಂದರಲ್ಲೇ ಎರಡಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ವಿಶೇಷ. ನೆಕ್ಸ್ಟ್ ನೋಡಿ, ಉಳಿದಂತೆ ಏನೇನಿದೆ ಅಂತೇಳಿ ನೀವು ನೋಡ್ತಾ ಹೋಗಿ. ಒಂದ್ಸಲ ನೀಟಾಗಿ ಕುತ್ಕೊಂಡು ಓದ್ಬಿಟ್ರೆ 15 ನಿಮಿಷ 20 ನಿಮಿಷ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ. ಕೆಲವೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನೀಟಾಗಿ ತಿಳ್ಕೊಂಡ್ವಿ ಅಂದರೆ ನಮಗೂ ಮನಸ್ಸೇನಾಗುತ್ತೆ, ನಿರಾಳವಾಗಿರುತ್ತೆ. ಕೆಲವೊಂದಿಷ್ಟು ವಿಚಾರಗಳು ಕೂಡ ತಿಳಿತಾ ಹೋಗುತ್ತೆ. ಗಮನಿಸಿ, ಇಲ್ಲಿ ಪ್ರೌಢಶಾಲಾ ಶಿಕ್ಷಕರನ್ನ ಏನಂತ ಕರಿತೀವಿ ಅಂತ ಹೇಳಿದ್ರು, C ಅಂಡರಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಕರೀತಾರೆ. ಹಾಗೆ ಪ್ರೌಢಶಾಲಾ ಶಿಕ್ಷಕರು ಅಸಿಸ್ಟೆಂಟ್ ಮಾಸ್ಟರ್, ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಇವರನ್ನ ಗ್ರೇಡ್ 1 ಶಿಕ್ಷಕರ ಹುದ್ದೆಗಳಿಗೆ ಏನಂತಾರೆ ಕರೀತಾ ಇರುವಂಥದ್ದು, ಗ್ರೇಡ್ 1 ಶಿಕ್ಷಕರು ಅಂತ. ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ. ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ
ಅದೇ ರೀತಿ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಪ್ರೌಢಶಾಲಾ ಸಹಶಿಕ್ಷಕರು ಮತ್ತು PET ಟೀಚರ್ ಹುದ್ದೆಗಳಿಗೆ ನೇಮಕಾತಿ ಸಂಬಂಧಪಟ್ಟಂತೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಮೈಸೂರು ಡಿವಿಷನಲ್ಲಿ ಅಪ್ಲೈ ಮಾಡ್ತೀವಿ ಅಂತಂದರೆ ಮೈಸೂರು ಡಿವಿಷನಲ್ಲೇ ಎರಡೆರಡು ಅಪ್ಲಿಕೇಶನ್ ಹಾಕೋಂಗಿಲ್ಲ, ಅದರ ಬದಲಾಗಿ ಬೇರೆ ಡಿವಿಷನಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಅದ್ರ ಬಿಟ್ಟು ಬೇರೆ ಡಿವಿಷನಲ್ಲಿ ಅವಕಾಶ ಇದೆ. ಒಂದೇ ವೃಂದಕ್ಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಒಂದೇ ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ. ಹಾಗೆ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಹುದ್ದೆಗಳಿಗೆ ಅವಕಾಶವಿದೆ. ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ವೃಂದದಲ್ಲಿ ಸಲ್ಲಿಸ್ಬೋದು ಹೆಚ್ಚಿನ ಒಂದು ಹುದ್ದೆಗಳನ್ನು, ಬೇರೆ ಬೇರೆ ಹುದ್ದೆಗಳಿಗೆ. ಅಂದರೆ ಅದೇ ರೀತಿ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಇರ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಇದೊಂದಷ್ಟು ಕನ್ಫ್ಯೂಷನ್ ಶುರು ಮಾಡ್ತವೆ ಈ ಥರ ಇರ್ತಕ್ಕಂಥ ವಿಚಾರಗಳು. ಹಾಗಾಗಿ GPST ಬರೆದಿರೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಈಗ HSTR ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. HSTR ಸುಮಾರು 8 ರಿಂದ 10 ವರ್ಷ ಕಾಲ್ಫರ್ ಆಗಿಲ್ಲ. ಹಾಗಾಗಿ ಇವುಗಳನ್ನೆಲ್ಲ ನೀಟಾಗಿ ಗಮನಿಸಬೇಕಾಗುತ್ತೆ. ಪರೀಕ್ಷೆ ಬರೆಯಲು ಫೈನಲ್ ಆಗಿ ಅವ್ರು ಏನು ಮಾಡಬೇಕಾಗುತ್ತೆ, ಎಷ್ಟು ಬೇಕಾದರೂ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಪರೀಕ್ಷೆ ಬರೆಯೋ ಟೈಮಲ್ಲಿ ಕೇವಲ ಒಂದು ಹುದ್ದೆ ಅಂದರೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಪ್ರತಿ ವೃಂದಕ್ಕೂ ಪ್ರತ್ಯೇಕವಾಗಿ ಶುಲ್ಕವನ್ನು ಪಾವತಿಸುವುದು ಕಡ್ಡಾಯ ಅಂತ ಕೊಟ್ಟಿದ್ದಾರೆ, ಗಮನಿಸಿ. ನೆಕ್ಸ್ಟ್ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಇದನ್ನ ಕ್ಲಿಯರ್ ಮಾಡ್ಕೋಬಹುದಾಗಿದೆ. ಇಲ್ಲಿ ಯಾವೊಬ್ಬ ಅಭ್ಯರ್ಥಿಯು ವಿದ್ಯಾರ್ಹತೆ PST ವೃಂದದಲ್ಲಿ PST ಸಾಮಾನ್ಯ PST ಗ್ರೇಡ್ 2 2 ಹುದ್ದೆಗಳಿಗೆ, GPT ವೃಂದದಲ್ಲಿ GPT ಕನ್ನಡ, GPT ಇಂಗ್ಲಿಷ್, GPT ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಬಯೋ, ಈ ರೀತಿ ಬೇರೆ ಬೇರೆ ವೃಂದದ ಹುದ್ದೆಗಳಲ್ಲಿ, ಹಾಗೆ AM ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ ಹೈಸ್ಕೂಲ್ ಕನ್ನಡ, ಹೈಸ್ಕೂಲ್ ಇಂಗ್ಲಿಷ್, ಹೈಸ್ಕೂಲ್ ಟೀಚರ್ ಆರ್ಟ್ಸ್, ಈ ರೀತಿ ಗ್ರೇಡ್ 1 ಅಧಿಸೂಚಿತ 3 ವೃಂದದ ಹುದ್ದೆಗಳಿಗೂ ಅರ್ಹವಾಗಿದ್ರು ಅಂತಂದರೆ ಅಭ್ಯರ್ಥಿಯು ಬಯಸಿದಲ್ಲಿ ಅವುಗಳನ್ನು ಅಪ್ಲೈ ಮಾಡೋದಕ್ಕೆ 3 ವೃಂದದ ಹುದ್ದೆಗಳಿಗೂ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳಲ್ಲಿ ಅಥವಾ ವಿಭಾಗಗಳಲ್ಲಿ ಪ್ರತ್ಯೇಕ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು. GPT, SST, PST 3 ವೃಂದಗಳಲ್ಲೂ ನಾವು ಎಲಿಜಿಬಲ್ ಇದ್ದೀವಿ ಅಂತ ಅನ್ನೋರು 3 ವೃಂದಗಳಿಗೂ ಅಪ್ಲಿಕೇಶನ್ನ ಹಾಕ್ಬೋದು. ಬಟ್ ಅವ್ರೇನು ಹೇಳ್ತಿದ್ದಾರೆ, ಎಲ್ಲ ವೃಂದಗಳಿಗೂ ಪ್ರತ್ಯೇಕವಾಗಿ ಶುಲ್ಕವನ್ನು ಪಾವತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯೇಕ ಶುಲ್ಕದೊಂದಿಗೆ ಅರ್ಜಿಯನ್ನು ಪಾವತಿ ಮಾಡಬೇಕು. ಆದರೆ ಒಂದು ವೃಂದದ ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರ್ತದೆ. ನೋಡಿ ಇದನ್ನು ಕೊಟ್ಟಿದ್ದಾರೆ, ಅದನ್ನು ಗಮನಿಸಬೇಕು. ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರ್ತದೆ. ಅಂದರೆ ಕ್ಲಾರಿಟಿ ನೋಡಿ, PST ವೃಂದದ ಅಭ್ಯರ್ಥಿಯು ಬಾಗಲಕೋಟೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ PST ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿ ಯಾವೊಬ್ಬ ಅಭ್ಯರ್ಥಿಯು GPT ಸೋಷಿಯಲ್ ಸೈನ್ಸ್ಗೆ ಮೈಸೂರು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದಲ್ಲಿ ಆತನು ಬೇರೆ ಜಿಲ್ಲೆಯಲ್ಲಿ GPT ಸೋಷಿಯಲ್ ಸೈನ್ಸ್ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ. ಆದರೆ GPT ಮ್ಯಾಥ್ಸ್, ಸೈನ್ಸ್, GPT ಕನ್ನಡ, GPT ಇಂಗ್ಲೀಷು, GPT ಸೈನ್ಸ್ ಹುದ್ದೆಗೆ ಬಯೋ ಸೈನ್ಸ್ ಅಥವಾ CST ಅದೇ ಕಂಪ್ಯೂಟರ್ ಸೈನ್ಸ್ ಟೀಚರ್ 1 to 8 ಹುದ್ದೆಗಳಿಗೆ ಆತನ ವಿದ್ಯಾರ್ಹತೆ ತಕ್ಕಂತೆ ಮೈಸೂರು ಅಥವಾ ಇತರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಗೊತ್ತಾಯ್ತಲ್ಲ ಎಕ್ಸಾಂಪಲು. ಈಗ ಸೋಷಿಯಲ್ ಸೈನ್ಸ್ GPT ಮೈಸೂರು ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ರಿ ಅಂದರೆ ಅದನ್ನು ಬಿಟ್ಟು ಬೇರೆ ಹುದ್ದೆಗಳಿಗೆ ಅದೇ ಡಿಸ್ಟ್ರಿಕ್ಟಲ್ಲಿ ಅದೇ ಡಿವಿಷನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಬಟ್ ಸೋಷಿಯಲ್ ಸೈನ್ಸ್ನೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೈಸೂರು ಡಿವಿಷನ್ನಲ್ಲಿ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಅದು ಅವಕಾಶ ಇಲ್ಲ ಅದಕ್ಕೆ ಅಂತ ಕೊಟ್ಟಿದ್ದಾರೆ. ಅದೇ ಬೇರೆ ಹುದ್ದೆಗಳಿಗಾದರೆ ಅವಕಾಶ ಇದೆ. ಅದೇ ಸೋಷಿಯಲ್ ಸೈನ್ಸ್ಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹಾಕ್ತೀನಿ ಅಂದರೆ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ, ಅವಕಾಶವಿರೋದಿಲ್ಲ. ನೋಡಿಲಿ
ಈ ರೀತಿ ಕನ್ಫ್ಯೂಷನ್ಗಳ ಮಾಡ್ಕೋಬಾರ್ದು. ಅವರು ನೀಟಾಗಿ ಉದಾಹರಣೆ ಸಮೇತ ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ಓದ್ಕೊಳ್ರಿ. ಇದೇ ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ಈ ವಿದ್ಯಾರ್ಹತೆ ಬಗ್ಗೆ ಒಂದಷ್ಟು ಗಮನ ಕೊಡಿ. ಇವೇ ಕನ್ಫ್ಯೂಷನ್ ಮಾಡುವಂಥ ಪಾಠಗಳು. ಅಪ್ಲಿಕೇಶನ್ ಹಾಕಿ ಮುಗಿಯೋವರೆಗೂ ಏನಾಗುತ್ತೆ, ಟೆನ್ಷನಲ್ಲೇ ಇರಬೇಕಾಗುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಇವುಗಳನ್ನು ಓದ್ಕೊಂಡು ನೀಟಾಗಿ ಅರ್ಥ ಮಾಡ್ಕೊಂಡು, ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದ್ಸಲ ಗೊತ್ತಾದವ್ರಿಗೆ ಗೊತ್ತಿರೋರಿಗೆ ಕೇಳಿ ಅಥವಾ ಕಮೆಂಟ್ಸ್ ಏನಾದರೂ ತಿಳಿಸಿ ನಮಗೆ ಗೊತ್ತಿರೋವಂಥದ್ದು ನಾವು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಇವನ್ನ ಗಮನಿಸ್ತಾ ಹೋಗಿ. ಈ ರಿಮೈನಿಂಗ್ ಇರ್ತಕ್ಕಂಥದ್ದೆಲ್ಲ ಕಾಮನ್ ಆಗಿದೆ. ಪರೀಕ್ಷಾ ಕೇಂದ್ರಗಳಿಗೆ ಅಭ್ಯರ್ಥಿಯನ್ನು ಹಂಚಿಕೆ ಮಾಡುವಾಗ ವಿಶೇಷ ಚೇತನ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅಭ್ಯರ್ಥಿ ಆನ್ಲೈನ್ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡಂಥ ಹುದ್ದೆಯ ವೃಂದದ ಅಧಿಸೂಚನೆಗಳನ್ನು PST ವೃಂದ, GPT ವೃಂದ, HST ವೃಂದ ಅಂತ ಸ್ಪಷ್ಟವಾಗಿ ನಮೂದಿಸಬೇಕು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ. ಇದನ್ನು ಗಮನಿಸಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದೇ ರೀತಿ ಬೇರೆ ಬೇರೆ ಸೂಚನೆಗಳಿದೆ, ಅವುಗಳನ್ನೆಲ್ಲ ನೀಟಾಗಿ ಓದ್ಕೊಳ್ರಿ. ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಅರ್ಜಿ ಸಲ್ಲಿಸಲು 18ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನು. ಎಂಡಿಂಗ್ ಡೇಟ್ ಬಂದುಬಿಟ್ಟು 7/9/2026. ಪಾವತಿ ಶುಲ್ಕವನ್ನು ನಾವೀಗ ಪೇಮೆಂಟ್ ಮಾಡಿರ್ತಕ್ಕಂಥ ಹಣವನ್ನು ಖಚಿತಪಡಿಸ್ಕೊಳ್ಳುವಂಥದ್ದಕ್ಕೆ 10 ಲಾಸ್ಟ್ ಡೇಟ್. ನೆಕ್ಸ್ಟ್ ನೋಡಿ, ಪಾವತಿ ಮಾಡಬೇಕಾಗಿರ್ತಕ್ಕಂಥ ಶುಲ್ಕ ಅಂದರೆ ನಮ್ಮ ಫೀಸ್ ಎಷ್ಟಿದೆ ಯಾವ್ಯಾವುದೋ ಒಂದು ಕ್ಯಾಟಗರಿಗೆ ಅಂತ ನೋಡಿದರೆ, ಸಾಮಾನ್ಯ ವರ್ಗಕ್ಕೆ ಒಂದು ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ, ಫಾರ್ ಎಕ್ಸಾಂಪಲ್ GPT ಅಷ್ಟೇ ಸಲ್ಲಿಸಿದರೆ 750 ಜನರಲ್ ಕ್ಯಾಟಗರಿಯವ್ರಿಗೆ. GPT ಪ್ಲಸ್ HST ಸಲ್ಲಿಸಿದರೆ, GPT ಪ್ಲಸ್ HST ಸಲ್ಲಿಸಿದರೆ ಏನಾಗುತ್ತೆ, 1,125 ಆಗುತ್ತೆ. ಹಾಗೆ ಜಾತಿ ಪರಿಶಿಷ್ಟ ವರ್ಗ, ಪ್ರವರ್ಗ 1, ಮಾಜಿ ಸೈನಿಕರು, ಅಂಗವೈಕಲ್ಯತೆ ಹೊಂದಿರೋರು, ತೃತೀಯ ಲಿಂಗಿಗಳು, ಇವರಿಗಾದರೆ ಒಂದು ಹುದ್ದೆಗೆ 500, 2 ಹುದ್ದೆಗಾದರೆ 750. ವಿಶೇಷ ಸೂಚನೆ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಒಂದೇ ವೃಂದದಲ್ಲಿ 2ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದಲ್ಲಿ ಮೇಲಿನ ಕೋಷ್ಟಕದ ಕ್ರಮ ಸಂಖ್ಯೆ 1ರ ಅಭ್ಯರ್ಥಿಗಳು ಪ್ರತಿ ಹೆಚ್ಚುವರಿ ಹುದ್ದೆಗೆ ಹೆಚ್ಚುವರಿಯಾಗಿ 350 ರೂಗಳನ್ನು ಪಾವತಿ ಮಾಡಬೇಕಾಗುತ್ತೆ. ಹಾಗೆ ಅದೇ ರೀತಿಯಾಗಿ 250 ರೂಗಳನ್ನು SC ST ಕ್ಯಾಟಗರಿಯನ್ನು, ಅಂಗವೈಕಲ್ಯತೆ ಹೊಂದಿರೋರು, ತೃತೀಯ ಲಿಂಗಿಗಳು, ಇವರು 250 ಎಕ್ಸ್ಟ್ರಾ ಪೇ ಮಾಡಬೇಕು. 375 GMನವರು ಪೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದೇ ಟೋಟಲಾಗಿ ಹೇಳಿದ್ನಲ್ಲ ಇಲ್ಲಿ ಲಾಸ್ಟ್ ಕಾಲಮಲ್ಲಿ, ಅದನ್ನೇ ಅಷ್ಟೇ ಕೊಟ್ಟಿರೋಂಥದ್ದು. ಪಾವತಿ ಮಾಡಿದಂಥ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲ್ಲ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಕಾಮನ್ ಆಗಿದೆ. PST, HST ಹಾಗೂ GPT ವೃಂದದ ಗ್ರೇಡ್ 1 ಮತ್ತು ಗ್ರೇಡ್ 2 ವಿವಿಧ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯಗಳಿಗೆ ಅರ್ಜಿ ಸಲ್ಲಿಸುವ ಅವಕಾಶವನ್ನು ಈ ಸಲ ಮಾಡಿಕೊಟ್ಟಿದ್ದಾರೆ. ವೃಂದವರು ಪ್ರತ್ಯೇಕವಾಗಿ ಶುಲ್ಕ ಮಾತ್ರ ಸಪ್ರೇಟಾಗಿ ಕಟ್ಟಬೇಕು. ಫೀಸ್ ಮಾತ್ರ ಸಪ್ರೇಟ್ ಇರುತ್ತೆ. ಅಪ್ಲಿಕೇಶನ್ ಮಾತ್ರ ಸೇಮ್ ಇರುತ್ತೆ. ಯಾವುದಕ್ಕೆ PST, GPT ಮತ್ತು HSTಗೆ ಸಂಬಂಧಪಟ್ಟಂತೆ. ಹಾಗೆ PE ಗ್ರೇಡ್ 1, ಗ್ರೇಡ್ 2 ಮತ್ತು ಕಂಪ್ಯೂಟರ್ ಟೀಚರು, PE ಟೀಚರು, ಇವರೆಲ್ಲರಿಗೂ ಕೂಡ ಒಂದೇ ಅಪ್ಲಿಕೇಶನಲ್ಲಿ ಯಾವ್ಯಾವುದು ಅರ್ಹತೆಗಳು ಹೊಂದಿದ್ದಾರೆ ಅವರು ಏನು ಮಾಡ್ಬೋದು, ಒಂದೇ ಅಪ್ಲಿಕೇಶನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡ್ಬೋದು. ಬಟ್ ಪ್ರತ್ಯೇಕವಾಗಿ ಸಪ್ರೇಟಾಗಿ ಏನು ಮಾಡಬೇಕಾಗುತ್ತೆ, ಇವುಗಳನ್ನು ಫೀಯನ್ನು ಪೇ ಮಾಡಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳಿ 2 ಪೇಪರ್ಗಳನ್ನು ಹೊಂದಿರುತ್ತೆ. ಮೀಡಿಯಮ್ ಮಾತ್ರ 2 ಮೀಡಿಯಮಲ್ಲಿ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್. ನೋಡಿ, ಸ್ಯಾಲ್ರಿ ಕೊಟ್ಟಿದ್ದಾರೆ 54,175ರಿಂದ 99,400ವರೆಗೆ ಗ್ರೇಡ್ 1 ಹೈಸ್ಕೂಲ್ ಶಿಕ್ಷಕರ ಒಂದು ಸ್ಯಾಲ್ರಿ ನಿಗದಿಯಾಗಿರುತ್ತೆ. ವಯೋಮಿತಿ ಇಲ್ಲಿ 10/8/2026 ಸರ್ಕಾರದ ಅಧಿಸೂಚನೆ ಏನು ಹೊರಡಿಸಿರ್ತಾರೆ, ಪ್ರಕಟಣೆ ಆಗಿರ್ತಕ್ಕಂಥ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆ. ಅದೇ ಕೆಲವು ಬೋಧನೆಗೆ ಸಂಬಂಧಪಟ್ಟಿದೆ. ಇನ್ನು ಕೆಲವು ವಿಶೇಷ ನಿಯಮಗಳು 2026 ನಿಗದಿಪಡಿಸಿದಂಥ ನೇಮಕಾತಿ ಅರ್ಜಿ ಸಲ್ಲಿಕೆಗೆ ನಿಗದಿಪಡಿಸಿರ್ತಕ್ಕಂಥ ಕೊನೆಯ ದಿನಾಂಕಕ್ಕೆ ಇಷ್ಟಾಗಿರಬೇಕು, 21 ವರ್ಷ ಕಂಪ್ಲೀಟ್ ಆಗಿರಬೇಕು. ವಯಸ್ಸಿನ ಒಂದು ಮಿತಿಯನ್ನು ಕೊಡಲಾಗಿದೆ. 5 ಇಯರ್ಸ್ ರಿಲ್ಯಾಕ್ಸೇಷನ್ ಇತ್ತು, ಬಟ್ ಅದನ್ನು ಇಲ್ಲೆಲ್ಲೂ ಕೂಡ ಸೇರ್ಪಡೆ ಆಗಿಲ್ಲ. ಓಲ್ಡ್ ಏನಿತ್ತು ಅದನ್ನೇ ಕೊಟ್ಟಿದ್ದಾರೆ, ಅಲ್ಲಿ ಇದನ್ನು ಗಮನಿಸ್ಬೋದು. ಸಾಮಾನ್ಯ ವರ್ಗದವರಿಗೆ GMನವರಿಗೆ 40 ಇಯರ್ಸ್,
ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಎ, ಥರ್ಡ್ ಬಿಗೆ 43, SC ST ಪ್ರವರ್ಗ 1, ವಿಶೇಷ ಚೇತನರು ಇವರಿಗೆಲ್ಲ 45 ಇಯರ್ಸು ಸೇಮ್ ಇದೆ. ಅಂಡರ್ಲೈನ್ ಇತ್ತು, ಅದನ್ನೇ ಕನ್ಸಿಡರ್ ಮಾಡಿದ್ದಾರೆ. ಆಯ್ಕೆಗೆ ಅರ್ಹತೆಯನ್ನು ಯಾವ ರೀತಿ ಮಾಡ್ತಾರೆ ಅಲ್ವಾ, ಯಾವ ರೀತಿ ಪೇಪರ್ಸ್ಗಳಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ, ಗಮನಿಸಿ. ಪೇಪರ್ಸು 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 100 ಮಾರ್ಕ್ಸ್, ಪೇಪರ್ 2 ಕೂಡ 100 ಮಾರ್ಕ್ಸ್ ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಸೋಷಿಯಲ್ ಸೈನ್ಸ್ ಸಹಿತ ಅಷ್ಟೇ, ಆರ್ಟ್ಸ್ ವಿಭಾಗದವರೆಗೂ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ಮು, ಸೈನ್ಸ್ ವಿಭಾಗದವರೆಗೂ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ, ಹಾಗೆ ದೈಹಿಕ ಶಿಕ್ಷಕರಿಗೆ ಎಲ್ರಿಗೂ ಕೂಡ 2 ಮೀಡಿಯಮ್ನಲ್ಲೂ ಕ್ವಶನ್ ಪೇಪರ್ ಇರುತ್ತೆ, ಅದನ್ನು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಏನಿದೆ ಇಂಪಾರ್ಟೆಂಟ್ ಅಂದರೆ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿನ ಸಹಶಿಕ್ಷಕರ ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಗದಿಪಡಿಸಿರ್ತಕ್ಕಂಥ ಸಾಮಾನ್ಯ ವಿದ್ಯಾರ್ಹತೆಗಳು ಏನಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಡಿಗ್ರಿ ಒಳಗಡೆ ಎಷ್ಟಾಗಿರಬೇಕು, ಕನಿಷ್ಠ 50% ಅಗ್ರಿಗೇಟ್ ಅವ್ರು ಹೇಳ್ತಾ ಇರೋದು. ಡಿಗ್ರಿ ಒಳಗಡೆ 50% ಯಾರಿಗಾಗಿರ್ಬೇಕು? 50% ಪದವಿಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಪಡೆದಿರ್ತಕ್ಕಂಥದ್ದು, ಅಥವಾ BA BEd ಅಥವಾ BSc BEd ಆಗಿರಬೇಕು, BSc BEd ಆಗಿರಬೇಕು. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗಗಳು 45%. SC ST ಕ್ಯಾಟಗರಿ 1 ಇವರಿಗೆಲ್ಲ 45% ಅಗ್ರಿಗೇಡ್ ಆಗಿರಬೇಕು. GMನವ್ರಿಗೆ 50% ಆಗಿರಬೇಕು, ಯಾವುದು ಡಿಗ್ರಿ ಒಳಗಡೆ ಅಂತ ಕೊಟ್ಟಿದ್ದಾರೆ. ಹಾಗೆ BEd ಕೂಡ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ವಿವರಗಳಿಲ್ಲಿದೆ, ಕೆಳಗಡೆ ನೋಡಿ. ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗ್ತೀವಿ ಅಂತ ಅನ್ನೋರಿಗೆ ಏನು ವಿದ್ಯಾರ್ಹತೆ ಇದೆ? ಆರ್ಟ್ಸ್ ವಿಭಾಗದಲ್ಲಿ ಏನು ಮಾಡಿರಬೇಕು? ಕನ್ನಡವನ್ನು ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರಬೇಕು. ಆಪ್ಷನಲ್ ಕನ್ನಡ ಡಿಗ್ರಿ ಒಳಗಡೆ ಯಾರು ಮಾಡಿರ್ತಾರೆ ಅವರಿಗೆ ಅವಕಾಶ ಇದೆ, ಮತ್ತು ಅವ್ರ ಜೊತೆಯಲ್ಲಿ ಆಪ್ಷನಲ್ ಕನ್ನಡ ಡಿಗ್ರಿ ಒಳಗಡೆ ಓದಿರಬೇಕು. ಹಾಗೆ ಭಾರತ ದೇಶದ ಕಾನೂನಿನಂತೆ ಸ್ಥಾಪಿಸಲ್ಪಟ್ಟ ಮತ್ತು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದಿಂದ ಅಧಿಕೃತವಾದ ಒಂದು ವಿಶ್ವವಿದ್ಯಾಲಯದಿಂದ ಶಿಕ್ಷಕರ ಶಿಕ್ಷಣದಲ್ಲಿ BEd ಅನ್ನು ಮಾಡಿರಬೇಕು. ಜೊತೆಗೆ ಯಾವ ಅಭ್ಯರ್ಥಿಯು ಪದವಿಯಲ್ಲಿ ಸದರಿ ಭಾಷೆಯನ್ನು ಐಚ್ಛಿಕವಾಗಿ ಓದಿರ್ತಾರೋ, ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರೋದಿಲ್ಲವೋ, ಅಂದರೆ ಅಭ್ಯಾಸ ಮಾಡದೇ ಇದ್ದರೆ ಅಂಥ ಅಭ್ಯರ್ಥಿ ಕೆಳಕಂಡ ಅರ್ಹತೆಯನ್ನು ಹೊಂದಿದ್ದಲ್ಲಿ ಪರಿಗಣಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಡಿಗ್ರಿ ಒಳಗಡೆ ಆಪ್ಷನಲ್ ಓದಿರ್ತಾರ, BEdಲ್ಲೂ ಕೂಡ ಅದು ಕಂಪ್ಲೀಟ್ ಆಗಿರಬೇಕು. BEdಲ್ಲೂ ಕೂಡ ಏನಾಗಿರಬೇಕು? ಯಾವ ಅಭ್ಯರ್ಥಿ ಪದವಿಯಲ್ಲಿ ಸದರಿ ಭಾಷೆಯನ್ನು ಐಚ್ಛಿಕ ಭಾಷೆಯನ್ನಾಗಿ ಓದಿಲ್ವೋ ಅವರು ಡಿಗ್ರಿ ಒಳಗಡೆ ಏನಾದರೂ ಅವರು ಐಚ್ಛಿಕ ಭಾಷೆಯನ್ನಾಗಿ ಓದಿಲ್ಲ ಅಂದರೆ ಕನ್ನಡನ, ಕೆಳಕಂಡ ಅರ್ಹತೆಗೆ ಬೇರೆ ಬೇರೆ ಅರ್ಹತೆಯನ್ನು ಕೂಡ ಹೊಂದಿರ್ಬೋದು ಅವರು. ನೋಡಿ, ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ಏನಂದರೆ ಸದರಿ ಭಾಷೆಯ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಲ್ಲಿ, ಅದೇ ವಿಷಯದ ಶಿಕ್ಷಕರ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರತಕ್ಕದ್ದು, ಅಥವಾ ಬೋಧನಾ ವಿಧಾನವನ್ನು ಅಭ್ಯಾಸ ಮಾಡಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಕನ್ನಡಕ್ಕೆ ಡಿಗ್ರಿಯಲ್ಲಿ ಏನಾದರೂ ಆಗಿಲ್ಲ, ಆಪ್ಷನಲ್ ಓದಿಲ್ಲ ಕನ್ನಡ ಅಂತಂದರೆ ಅವರು ಸ್ನಾತಕೋತ್ತರ PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಕನ್ನಡನ ಮಾಡಿರಬೇಕಾಗುತ್ತೆ, ಓದಿರಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಅದೇ ವಿಷಯ ಶಿಕ್ಷಣವನ್ನು ಪದವಿಯನ್ನು ಕೂಡ ಪಡೆಯಬೇಕಾಗಿರುತ್ತೆ, ಅಂದರೆ ಬೋಧನಾ ವಿಧಾನವನ್ನು BEd ಅನ್ನು ಕೂಡ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಇದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಆಯಿತು. ಸೇಮ್ ಇದು ಕೂಡ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇಂಗ್ಲೀಷ್ ಭಾಷಾ ಶಿಕ್ಷಕರಿಗೂ ಕೂಡ ಸೇಮ್ ಅದೇ ಅನ್ವಯ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಂಥ ವಿಶೇಷತೆ ಏನಿಲ್ಲ. ಕನ್ನಡಕ್ಕೆ ಏನೆಲ್ಲ ಅವಕಾಶ ಕೊಟ್ಟಿದ್ದಾರೆ ಎಲಿಜಿಬಲ್ ಆಗಲಿಕ್ಕೆ, ಅದೇ ರೀತಿ ಇಂಗ್ಲೀಷ್ ಲ್ಯಾಂಗ್ವೇಜ್ಗೂ ಕೂಡ ಅವಕಾಶ ಇದೆ, ಅದೇ ರೀತಿ ಗಮನಿಸಿ. ನೆಕ್ಸ್ಟು ಆರ್ಟ್ಸ್ ಶಿಕ್ಷಕರು, ಅಂದರೆ ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಹ ಶಿಕ್ಷಕರು ಕಲಾ ವಿಭಾಗ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ 2 ಮೀಡಿಯಮಲ್ಲಿ ಈ ಸಲ ಕೊಟ್ಟಿದ್ದಾರೆ. ಆರ್ಟ್ಸ್ನಲ್ಲಿ ಸೋಷಿಯಲ್ ಸೈನ್ಸ್ ಯಾರು ತಗೊತಾರೆ ಅವರಿಗೆ ಕಲಾ ವಿಷಯದಲ್ಲಿನ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಐಚ್ಛಿಕವಾಗಿ ಅಭ್ಯಾಸ ಮಾಡಿರಬೇಕು. ನೋಡಿ, ಹಿಸ್ಟ್ರಿ ಅಥವಾ ಸೋಷಿಯಲ್ ಆದರೂ ಆಯಿತು, ಹಿಸ್ಟ್ರಿ ಪೊಲಿಟಿಕಲ್ ಆಯಿತು, ಎಕನಾಮಿಕ್ಸ್ ಅಥವಾ ಜಿಯೋಗ್ರಫಿ ಆಯಿತು, ಟೋಟಲ್ ಆಗಿ ಐಚ್ಛಿಕ ವಿಷಯಗಳನ್ನಾಗಿ ಡಿಗ್ರಿ ಒಳಗಡೆ 2 ವಿಷಯಗಳನ್ನು ಕಂಪಲ್ಸರಿಯಾಗಿ ಓದಿರಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು
ಭಾರತ ದೇಶದ ಕಾನೂನಿನಂತೆ ಸ್ಥಾಪಿಸಲ್ಪಟ್ಟಂತಹ ಮತ್ತು UGCಯಿಂದ ಅಂಗೀಕೃತವಾದಂಥ ಒಂದು ಯೂನಿವರ್ಸಿಟಿಯಿಂದ ಶಿಕ್ಷಕರ ಶಿಕ್ಷಣದಲ್ಲಿ BEdನಲ್ಲಿ ಏನು ಮಾಡಿರಬೇಕು, ಡಿಗ್ರಿಯನ್ನು ಪಡೆದಿರಬೇಕು. ಇದಿಷ್ಟು BA/BEdಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಟೀಚರ್ ಆಗೋರಿಗೆ, ಕನ್ನಡ ಮೀಡಿಯಮಲ್ಲಿ ಬರೆಯೋರಿಗೆ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಆಗಿರೋರಿಗೂ ಕೂಡ, ಡಿಗ್ರಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರಿಗೂ ಕೂಡ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಅವಕಾಶಗಳನ್ನು ಈ ಸಲ ಕೊಡಲಾಗಿದೆ. ಮೇಲಿನ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮತ್ತೇನು ಪಡ್ಕೊಂಡಿರ್ಬೇಕು, ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ವಿಷಯವನ್ನು ಪದವಿ ಹಂತದಲ್ಲಿ ಅಭ್ಯಾಸ ಮಾಡಿರಬೇಕು. ಹಾಗೆ ಯಾವ ಅಭ್ಯರ್ಥಿ ಸದರಿ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಾಸ ಮಾಡಿಲ್ವೋ ಅಂಥ ಅಭ್ಯರ್ಥಿ SLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಪೂರೈಸಿರ್ತಕ್ಕದ್ದು ಅಥವಾ UGC ಮಾನ್ಯತೆ ಪಡೆದಿರ್ತಕ್ಕಂಥ ಯೂನಿವರ್ಸಿಟಿಯಿಂದ ಡಿಪ್ಲೊಮೊ ಅರ್ಹತೆಯನ್ನಾದ್ರೂ ಪಡೆದಿರಬೇಕು. ಅಥವಾ ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕನ್ನಡ ಭಾಷಾ ಸರ್ಟಿಫಿಕೇಟ್ ಕೋರ್ಸನ್ನು ಪೂರೈಸಿರ್ತಕ್ಕದ್ದು. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಸೈನ್ಸನ್ನು ಕನ್ನಡ ಮೀಡಿಯಮಲ್ಲಿ ಮಾಡ್ತೀವಿ ಅಂತಂದರೆ ಅಟ್ಲೀಸ್ಟ್ SLC ಒಳಗಡೆ SLCವರೆಗೂ ಕನ್ನಡ ಮೀಡಿಯಮ, SLCಲಿ ಮುಖ್ಯವಾಗಿ ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮನ್ನು ಓದಿರ್ತೀರ. ಬಟ್ ಇನ್ನೊಂದ್ಸಲ ಹೇಳೋದೇನೆಂದರೆ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕನ್ನಡವನ್ನು ಐಚ್ಛಿಕವಾಗಿ ಓದಿರಬೇಕಾಗಿರುತ್ತೆ 10th. ಇಲ್ಲ ಅಂದರೆ UGCಯಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಯೂನಿವರ್ಸಿಟಿ ಎಲ್ಲಾದ್ರೂ ಡಿಪ್ಲೊಮೊ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಕನ್ನಡದಲ್ಲಿ, ಅಥವಾ ಈ ಒಂದು ಕಡ್ಡಾಯ ಕನ್ನಡ ಪೇಪರ್ನಾದರೂ ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಇದು ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಮ್ದಲ್ಲಿ ಮಾಡುವಂಥ ಶಿಕ್ಷಕರಿಗೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳು. ನೆಕ್ಸ್ಟು ಜೀವಶಾಸ್ತ್ರ, ಇವರಿಗೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡು ಕೊಟ್ಟಿದ್ದಾರೆ. 2 ವಿಷಯಗಳಲ್ಲಿ ಇಷ್ಟರಲ್ಲಿ ಯಾವುದಾದ್ರೂ 2 ವಿಷಯಗಳಲ್ಲಿ ಅವರು ಏನು ಮಾಡಿರಬೇಕು, ಡಿಗ್ರಿಯಲ್ಲಿ ಇಷ್ಟರಲ್ಲಿ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೈವಿಕ ತಂತ್ರಜ್ಞಾನ ಇವಿಷ್ಟರಲ್ಲಿ ಈ ಎಲ್ಲ ವಿಷಯಗಳಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ಪದವಿಯಲ್ಲಿ ಮಾಡಿರಬೇಕಾಗುತ್ತೆ. ಇದಿಷ್ಟು ಕಡ್ಡಾಯ ಮಾಡಿದರೆ. ಹಾಗೆ ಇನ್ನೊಂದು ವಿಷಯ ನೋಡಿ, ಸೈನ್ಸ್ ಅವರಿಗೆ ರಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯವಾಗಿರತಕ್ಕದ್ದು. ಯಾರಿಗೆ? ಜೀವಶಾಸ್ತ್ರ ಶಿಕ್ಷಕರಿಗೆ, ಕನ್ನಡ ಮಾಧ್ಯಮ ಅಥವಾ ಇಂಗ್ಲೀಷ್ ಮಾಧ್ಯಮದ ಜೀವಶಾಸ್ತ್ರ ಶಿಕ್ಷಕರಿಗೆ ರಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯವಾಗಿದೆ. ಮತ್ತು ಅದ್ರ ಜೊತೆಯಲ್ಲಿ BEdನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ನೋಡಿ, ಮೇಲಿನ ಅರ್ಹತೆಗಳ ಜೊತೆಯಲ್ಲಿ ಈ ಒಂದು ರಸಾಯನಶಾಸ್ತ್ರ ಅಥವಾ ಜೀವಶಾಸ್ತ್ರದ ಶಿಕ್ಷಕರು ಇವೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಪಾಠ ಬೋಧನೆ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ ಆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡಿರಬೇಕು, ಪ್ರಥಮ ಭಾಷೆಯಾಗಿ ಕನ್ನಡ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನಾಗಲೇ ಆಯಿತು. ಅವರೊಟ್ಟಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡ್ತೀನಿ ಅಂದರೆ ಇಂಗ್ಲೀಷನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಲ್ಲಿ ಓದಿರಬೇಕು. ಕನ್ನಡ ಮೀಡಿಯಮಲ್ಲಿ ಮಾಡ್ತೀವಿ ಅಂದರೆ ಕನ್ನಡವನ್ನು ಮಾಡಿರಬೇಕಾಗಿರುತ್ತೆ, SLCಯಲ್ಲಿ ಓದಿರಬೇಕಾಗಿರುತ್ತೆ. ಅಥವಾ ಡಿಪ್ಲೊಮೊ ಕೋರ್ಸ್ಗಳನ್ನಾದರೂ ಮಾಡ್ಕೋಬೇಕಾಗಿರುತ್ತೆ, ಅಥವಾ ಕಡ್ಡಾಯ ಕನ್ನಡ ಪೇಪರ್ಗಳನ್ನಾದ್ರೂ ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ಇದಿಷ್ಟು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ ಟೀಚರು ಆ ಒಂದು ಲ್ಯಾಂಗ್ವೇಜಲ್ಲಿ ಅವರು ಹಿಡಿತವನ್ನು ಸಾಧಿಸಿರಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹೇಳಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ದೈಹಿಕ ಶಿಕ್ಷಕರು ಗ್ರೇಡ್ 1 ದೈಹಿಕ ಶಿಕ್ಷಕರು, ಇವರಿಗೂ ಕೂಡ 50 ಅಂಕಗಳನ್ನು ಏನು ಮಾಡಿರಬೇಕು, ಡಿಗ್ರಿಯಲ್ಲಿ ಪಡೆದಿರಬೇಕು ಅಂತ ಹೇಳಿದರೆ, ಅಥವಾ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವಂಥ ಪದವಿ ವಿದ್ಯಾರ್ಥಿಯಲ್ಲಿ 45% ಅಂಕಗಳನ್ನು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಕ್ರೀಡೆಗಳು ಅಥವಾ ಆಟಗಳು ಅಥವಾ ಅಥ್ಲೆಟಿಕ್ಸ್ನ ರಾಷ್ಟ್ರಮಟ್ಟದ ಅಥವಾ ರಾಜ್ಯ ಮಟ್ಟದ ಅಥವಾ ವಿಶ್ವವಿದ್ಯಾಲಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಕ್ಕದ್ದು ಇದಾದರೂ ಆಯಿತು, ಅಥವಾ ಈ ಒಂದು ವಿದ್ಯಾರ್ಥಿ ಆದರೂ ಹೊಂದಿರಬೇಕು. ಅಥವಾ ಇನ್ನೊಂದು ಆಪ್ಷನ್ ಇದೆ, ನಿಯೋಜಿತ ಸೇವಾ ನಿರತ ಅಭ್ಯರ್ಥಿಗಳಾಗಿದ್ದರೆ ತರಬೇತಿ ಹೊಂದಿದ ದೈಹಿಕ ಶಿಕ್ಷಕರು, ತರಬೇತುದಾರರು ಅಥವಾ ಪದವಿಯಲ್ಲಿ 45% ಪಡೆದಿರ್ತಕ್ಕಂಥದ್ದು. ಇದು 2009ರಲ್ಲಿನ ಕನಿಷ್ಠ 3 ವರ್ಷಗಳ ಬೋಧನಾ ಅನುಭವ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅಥವಾ 40% ಅಂಕಗಳ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರಬೇಕು, ಅಥವಾ 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಇನ್ನೂ ಒಂದು ಅವಕಾಶ ಇದೆ, ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ ರೆಕಗ್ನೈಸೇಷನ್ ನಾರ್ಮ್ಸ್ ಆ್ಯಂಡ್
ಪ್ರೊಸೀಜರ್ಸ್ ನಿಯಮಗಳು 2007ರ ಪ್ರಕಾರ ಅಧಿಸೂಚನೆಯಲ್ಲಿರುವಂತೆ ಪದವಿಯ ಅರ್ಹತೆ ಜೊತೆಗೆ ಶಾಲಾ ಮತ್ತು ಅಂತರ ಕಾಲೇಜು ಕ್ರೀಡೆಗಳ ಆಟಗಳಲ್ಲಿ ಭಾಗವಹಿಸಿ NCC ಅಥವಾ C ಸರ್ಟಿಫಿಕೇಟ್ ಹೊಂದಿರಬೇಕು ಅಥವಾ 3 ವರ್ಷಗಳ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನಾದರೂ ಆಯಿತು BPEd ಅನ್ನಾದರೂ ಆಯಿತು ಮಾಡಿರಬೇಕು ಅಥವಾ ಪದವಿ ಹೊಂದಿದ್ದು ಯೂನಿವರ್ಸಿಟಿ ಕ್ರೀಡೆಗಳಲ್ಲಿ ಆಟಗಳಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿರಬೇಕು ಅಥವಾ ಪದವಿ ಅರ್ಹತೆ ಹೊಂದಿದ್ದು ಅಂತರ್ ಕಾಲೇಜು ಕ್ರೀಡೆಗಳಲ್ಲಿ ಅಥವಾ ಆಟಗಳ ಪಂದ್ಯಾವಳಿಗಳಲ್ಲಿ 1 ಅಥವಾ 2 ಅಥವಾ 3ನೇ ಸ್ಥಾನ ಪಡೆದಿರಬೇಕು ಅಥವಾ NCC C ಸರ್ಟಿಫಿಕೇಟನ್ನು ಸಾಹಸ ಕ್ರೀಡೆಗಳ ಬೇಸಿಕ್ ಕೋರ್ಸ್ಗಳಲ್ಲಿ ಉತ್ತೀರ್ಣ ಮಾಡಬೇಕು. ಅಥವಾ ನೋಡಿ PE ಟೀಚರಿಗೆ ಎಷ್ಟೆಲ್ಲ ಆಪ್ಷನ್ಸ್ ಇದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಈ ಒಂದು ನಿಯಮಗಳ ಅನುಸಾರವಾಗಿ ಪದವಿಯನ್ನು ಪಡೆದಿರತಕ್ಕಂಥದ್ದು ಕ್ರೀಡಾ ವಿಜ್ಞಾನ, ಕ್ರೀಡಾ ಆಡಳಿತ, ಕ್ರೀಡಾ ತರಬೇತಿ, ಯೋಗ, ಒಲಿಂಪಿಕ್ ಕ್ರೀಡೆ, ಶಿಕ್ಷಣ, ಪತ್ರಿಕೋದ್ಯಮ ಮುಂತಾದ ವಿಷಯಗಳಲ್ಲಿ 1 ವರ್ಷದ ಅವಧಿಗೆ ಕಾರ್ಯಕ್ರಮವನ್ನು ಪೂರೈಸಿರಬೇಕು. ಮತ್ತು ಇವೆಲ್ಲವುಗಳ ಜೊತೆಯಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತಿನಿಂದ ಮಾನ್ಯತೆ ಪಡೆದಿರತಕ್ಕಂಥ ಸಂಸ್ಥೆಯಿಂದ ಕನಿಷ್ಠ 1 ವರ್ಷದ ಅವಧಿಯ ದೈಹಿಕ ಶಿಕ್ಷಣ ಅಥವಾ BPEd ಅನ್ನು ಓದಿರಬೇಕು. ಇದ್ರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿಗಳಾಗಿದ್ದರೆ ಅಥವಾ ವೈಕಲ್ಯತೆ ಉಳ್ಳಂಥ ಅಭ್ಯರ್ಥಿಗಳಾಗಿದ್ದರೆ ಪದವಿಯಲ್ಲಿ 45% ಪಡೆದಿರ್ತಕ್ಕಂಥದ್ದು. ಇವಿಷ್ಟು ವಿದ್ಯಾರ್ಹತೆ BPEdನವ್ರಿಗೆ ಸಂಬಂಧಪಟ್ಟಂತೆ ಅಥವಾ PE ಟೀಚರ್ಗೆ ಸಂಬಂಧಪಟ್ಟಂತೆ ಆಯಿತು. ನೆಕ್ಸ್ಟ್ ನೋಡಿ, ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಫರ್ದರ್ ಎಕ್ಸಾಮ್ ಏನೇನು ಇರುತ್ತೆ, ಸೆಲೆಕ್ಷನ್ ಎಲ್ಲ ಯಾವ ರೀತಿ ಇರುತ್ತೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ನೀಟಾಗಿ ಒಂದ್ಸಲ ಓದ್ಕೊಳ್ರಿ. 1:1 ಅನುಪಾತದಲ್ಲಿ ಅರ್ಥ ಪಟ್ಟಿಯನ್ನು ಬಿಡುವಂಥದ್ದು. ನೆಕ್ಸ್ಟ್ ನೋಡಿ, ಇವೆಲ್ಲ ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ಓದ್ಕೊಳ್ರಿ. ಮೆರಿಟನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರಪ್ಪ ಅಂತಂದರೆ ಕಂಪ್ಲೀಟ್ಲಿ 85% CET, ಡಿಗ್ರಿ 13%, BEd 2% ಟೋಟಲಾಗಿ ಕನ್ಸಿಡರ್ ಮಾಡ್ತಕ್ಕಂಥದ್ದು, ವೇಟೇಜನ್ನು ಅಳೆಯುವಂಥದ್ದು. ಹಾಗೆ ಸೇಮ್ PE ಟೀಚರ್ಗೂ ಸೇಮ್ ಇದೆ, ಏನಂತ ಚೇಂಜಸ್ ಇಲ್ಲ. ಸೂಚನೆ ಕೊಟ್ಟಿದ್ದಾರೆ ಗಮನಿಸಿ. ಇಲ್ಲಿ ಪ್ರೌಢಶಾಲಾ ಸಹಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವೇಟೇಜ್ ಲೆಕ್ಕ ಹಾಕುವಾಗ 2 ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮನಾದ ಅಂಕಗಳನ್ನು ಪಡೆದಲ್ಲಿ ವಯಸ್ಸನ್ನು ಆಧರಿಸಿ ಹಿರಿಯವರನ್ನು ಮೆರಿಟ್ ಲಿಸ್ಟ್ನಲ್ಲಿ ಕಿರಿಯವರಿಗಿಂತ ಮೊದಲು ಪರಿಗಣನೆ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸೀನಿಯರಿಟಿ ಹೇಳ್ತಾ ಇರೋವಂಥದ್ದು ಸೇಮ್ ಇತ್ತು ಅಂತಂದರೆ ಅವರ ಒಂದು ವೇಟೇಜ್ ಆಗೇನು ಮಾಡ್ತಾರೆ, ಸೀನಿಯರ್ಗೆ ಫಸ್ಟ್ ಅವಕಾಶವನ್ನು ಕೊಡ್ತಾರೆ. ನೆಕ್ಸ್ಟ್ ಮೀಸಲಾತಿ ನೋಡಿ. ಮೀಸಲಾತಿಗೆ ಸಂಬಂಧಪಟ್ಟಂತೆ SC ST ಪ್ರವರ್ಗ 1, ಪ್ರವರ್ಗ SC ST, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ABC ಅವರಿಗೆ ಯಾವುದಿರಬೇಕು, ನಮೂನೆ D ಯಲ್ಲಿರಬೇಕು. ಪ್ರವರ್ಗ 1ಕ್ಕೆ ಸೇರಿರುವಂಥ ಅಭ್ಯರ್ಥಿಗಳು ನಮೂನೆ E ನಲ್ಲಿರಬೇಕು. ಪ್ರವರ್ಗ 2A 2B 3A 3Bಗೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ F ನಲ್ಲಿ ಜಾತಿ ಮೀಸಲಾತಿ ಪ್ರಮಾಣ ಪತ್ರವನ್ನು ಮಾಡಿಸಿರ್ಬೇಕು. ಇದು ವೆರಿ ಇಂಪಾರ್ಟೆಂಟ್, ಗಮನಿಸಿ. ವಿಶೇಷವಾಗಿ ವಿವಾಹ ಆಗಿರ್ತಕ್ಕಂಥ ಮಹಿಳೆಯರು ಅವರವರ ಹಸ್ಬೆಂಡ್ ಹೆಸರಲ್ಲಿ ಇನ್ಕಮನ್ನು ಮಾಡಿಸಿರ್ತಕ್ಕಂಥದ್ದು ತುಂಬಾ ವಿಶೇಷ, ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು 371J ಮೀಸಲಾತಿ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ, ಅವುಗಳನ್ನು ಕೂಡ ನೀಟಾಗಿ ನೋಡಿ ಇನ್ನೊಮ್ಮೆ ಕುತ್ಕೊಂಡು ಓದ್ಕೊಳ್ರಿ. ಹಾಗೆ ಮಾಜಿ ಸೈನಿಕರಿಗೆ ಅಲ್ವಾ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋವಂಥವ್ರಿಗೆ ಏನೆಲ್ಲ ಒಂದು ರಿಲ್ಯಾಕ್ಸೇಷನ್ ಇದೆ, ಮೀಸಲಾತಿ ಎಷ್ಟೆಷ್ಟಿದೆ ಅಂತೇಳಿ ಕೊಟ್ಟಿದ್ದಾರೆ. 10%, ಮಾಜಿ ಸೈನಿಕರಿಗೆ, ಅಂಗವೈಕಲ್ಯತೆ ಹೊಂದಿರೋರಿಗೆ 5%, ಯೋಜನಾ ನಿರಾಶ್ರಿತರಿಗೆ, ಗ್ರಾಮೀಣ ಅಭ್ಯರ್ಥಿಗಳೇ ಆದರೆ 25%. ಅವರು ಕರ್ನಾಟಕ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ಅದರನ್ವಯ ಏನು ಮಾಡ್ತಾರೆ, ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ಅಧಿನಿಯಮ 2000 ಅನ್ವಯ ಸರ್ಕಾರ ಆದೇಶ ಸಂಖ್ಯೆ ಅನ್ವಯ ಅವರು ಒಂದು ಸರ್ಟಿಫಿಕೇಟನ್ನು ತೆಗೆಸಿರ್ಬೇಕಾಗತ್ತೆ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಾದರೆ ಅವರಿಗೆ 5% ಇರುತ್ತೆ, ಅವರು ಕೂಡ ಸರಿಯಾಗಿ ನೋಡಿಕೊಂಡು ಸರ್ಟಿಫಿಕೇಟನ್ನು ತೆಗೆಸಬೇಕಾಗಿರುತ್ತೆ. ಮಹಿಳಾ ಅಭ್ಯರ್ಥಿಗಳಾದರೆ 33% ಅವಕಾಶವನ್ನು ಕೊಡಲಾಗಿರುತ್ತೆ. ತೃತೀಯ ಲಿಂಗಿಗಳಿಗೂ ಕೂಡ 1% ಅವಕಾಶ ಕೊಡಲಾಗಿದೆ. ಇನ್ನು ಡೀಟೇಲ್ ಆಗಿ ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅವಕಾಶಗಳಿದೆ,
ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಮಾಡಲಾಗಿದೆ ಅವನ್ನೆಲ್ಲ ಕೊಟ್ಟಿದ್ದಾರೆ. ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸರ್ಟಿಫಿಕೇಟನ್ನು ತಗೋಬೇಕು ಅಂತೇಳಿ ಕೊಟ್ಟಿದ್ದಾರೆ, ಗಮನಿಸಿ. ನೆಕ್ಸ್ಟು ವಿಶೇಷ ಸೂಚನೆಯೂ ಕೂಡ ಕೊಟ್ಟಿದ್ದಾರೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ. ಇವೆಲ್ಲ ಸರ್ಟಿಫಿಕೇಟ್ಗಳು ಆ ಒಂದು ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ಗಿಂತ ಬಿಫೋರು ಎಲ್ಲನೂ ಮಾಡಿಸಿಟ್ಕೊಂಡು ಆಮೇಲೆ ಅಪ್ಲೈನ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಫಿಸಿಕಲಿ ಡಿಸೇಬಲ್ಡ್ ಅಭ್ಯರ್ಥಿಗಳಿಗೆ ಯಾವ ರೀತಿ ಏನೇನೆಲ್ಲ ಅವಕಾಶಗಳಿದೆ ಅಥವಾ ಏನೆಲ್ಲ ಸರ್ಟಿಫಿಕೇಟ್ಗಳಿರಬೇಕು, ಯಾವ ಒಂದು ಸಂಖ್ಯೆಯಲ್ಲಿರಬೇಕು, ಯಾವ ನಮೂನೆಯಲ್ಲಿರಬೇಕು ಅಂತೇಳಿ ಕೊಟ್ಟಿದ್ದಾರೆ. ಯೋಜನಾ ನಿರಾಶ್ರಿತ ಕುಟುಂಬಗಳು, ಸೇವಾ ನಿರತ ಅಭ್ಯರ್ಥಿಗಳು, ವಿಶೇಷ ಸೂಚನೆ. ಇದನ್ನು ಕ್ಲೀನಾಗಿ ಓದ್ಕೊಳ್ರಿ, ತುಂಬ ಬೆನಿಫಿಟ್ ಆಗುತ್ತೆ ಇದರಿಂದ. ಬಿಕಾಸ್ ವಿಶೇಷ ಸೂಚನೆ ಏನಂದರೆ, ಅಭ್ಯರ್ಥಿ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಿರುವವರಾಗಿದ್ದಲ್ಲಿ ಅಥವಾ ಇನ್ ಸರ್ವಿಸ್ನಲ್ಲಿರೋರು ಯಾವ ವೃಂದದ ಹುದ್ದೆಯನ್ನು ಹೊಂದಿದ್ದೀರೋ ಅದೇ ವೃಂದದ ಹುದ್ದೆಗೆ ಈ ವಿಶೇಷ ನಿಯಮಗಳಡಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಎಕ್ಸಾಂಪಲ್, GPT ಶಿಕ್ಷಕರಾಗಿ 2022ರಲ್ಲಿ ನೇಮಕ ಆಗಿದ್ರು ಅಂದರೆ ಅದೇ GPT ಶಿಕ್ಷಕರು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಒಂದು ಅಂದರೆ ನೇಟಿವ್ ಪ್ಲೇಸ್ಗಳಿಗೆ ಏನಾರು ಹೋಗ್ಬೇಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅವರಿಗೆ ಅವಕಾಶ ಈ ಸಲ ಕೊಟ್ಟಿಲ್ಲ. ಇಷ್ಟು ದಿನ ಅವಕಾಶ ಇತ್ತು, ಈ ಒಂದು ನೋಟಿಫಿಕೇಷನಲ್ಲಿ ಈ ಅವಕಾಶವನ್ನು ತೆಗೆದುಹಾಕಲಾಗಿದೆ. ಇದಕ್ಕೆಲ್ಲ ತುಂಬ ಹೋರಾಟಗಾರರ ಶ್ರಮ, ಅದರ ಒಂದು ಪ್ರತಿಫಲ ಇದು ಅಂತೇಳಿ ಗಮನಿಸ್ಬೋದು. ಸೊ ಹಾಗಾಗಿ ಈ ಒಂದು ಇದರ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ನಮ್ಮ ಒಂದು ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸೋಣ. ಯಾಕೆಂದರೆ ಫೈಟ್ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಇದರಿಂದಾಗಿ ಅಲ್ವಾ, ಇನ್ನೊಂದಷ್ಟು ಎಕ್ಸಾಮ್ನಲ್ಲಿ ಫೈಟ್ ಮಾಡುವಂಥವ್ರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಒಂದು ಧನ್ಯವಾದಗಳನ್ನು ಅವರಿಗೆ ತಿಳಿಸ್ಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಯಾವ ರೀತಿ ಅಂದರೆ, ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸಿರ್ತಕ್ಕಂಥ KEA ಏನು ನಿಗದಿಪಡಿಸುತ್ತಲ್ಲ, KEA ನಿಗದಿಪಡಿಸಿದಂತಹ ಆಯಾ ವಿಭಾಗದ ಜಿಲ್ಲಾ ವ್ಯಾಪ್ತಿಯ ಸ್ಥಳಗಳಲ್ಲಿ ಎಕ್ಸಾಮನ್ನು ನಡೆಸ್ತಾರೆ. ಪರೀಕ್ಷೆ ವಿವರ ನೋಡಿ, ಇದನ್ನು ನೀಟಾಗಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಬಿಡಿ. ಎಕ್ಸಾಮ್ ಡೇಟು ಅಕ್ಟೋಬರ್ 12, 2026, 10ರಿಂದ 12ರವರೆಗೆ ಪೇಪರ್ 1, 7ರಿಂದ 4 ಪೇಪರ್ 2 ಗ್ರೇಡ್ 1 ದೈಹಿಕ ಶಿಕ್ಷಕರಿಗೆ PE ಟೀಚರ್ಗೆ. 13ನೇ ತಾರೀಕು ಎಕ್ಸಾಮು, 10ರಿಂದ 12 ಪತ್ರಿಕೆ 2 ಅಂದರೆ CBZನವ್ರಿಗೆ. ಅದೇ 10ರಿಂದ 12 ಪತ್ರಿಕೆ 2 CBZ, ಮತ್ತು ಅದೇ ಟೈಮಲ್ಲಿ ಪತ್ರಿಕೆ 2 ಅಸಿಸ್ಟೆಂಟ್ ಮಾಸ್ಟರ್ಗೆ, ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ 10ರಿಂದ 12 CBZಗೆ ಮತ್ತು ಸೋಷಿಯಲ್ ಸೈನ್ಸ್ಗೆ ಅಟ್ ಎ ಟೈಮ್ ನಡೆಯುತ್ತೆ. ಅದೇ 13ನೇ ತಾರೀಕಿಗೆ 7ರಿಂದ 4 ಪೇಪರ್ 2 ಕನ್ನಡ ಮತ್ತು ಪೇಪರ್ 2 ಇಂಗ್ಲೀಷ್ ನಡೆಯುತ್ತೆ. ಇದಿಷ್ಟು ಬೆಂಗಳೂರು ವಿಭಾಗದ ಮೂಲ ವೃಂದದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟ್ ಹಾಗೆ ಇನ್ ಡೀಟೇಲ್ ಆಗಿರ್ತಕ್ಕಂಥ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ವಿಷಯ ಆಯಿತು. ನೆಕ್ಸ್ಟ್ ನೋಡಿ, ಪೇಪರ್ 1ನಲ್ಲಿ ಏನೇನೆಲ್ಲ ಅಂಶಗಳಿರುತ್ತೆ, ಪೇಪರ್ 1ನಲ್ಲಿ ಏನೆಲ್ಲ ಅಂಶಗಳನ್ನು ಕವರ್ ಮಾಡಬೇಕಾಗಿರುತ್ತೆ ಅಂತೇಳಿ ಗಮನಿಸಿ. ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು 20 ಮಾರ್ಕ್ಸು, ಸಾಮಾನ್ಯ ಕನ್ನಡ 10, ಸಾಮಾನ್ಯ ಇಂಗ್ಲೀಷ್ 10, ಶೈಕ್ಷಣಿಕ ಮನೋವಿಜ್ಞಾನ 15 ಮಾರ್ಕ್ಸು, ಮೆಂಟಲ್ ಎಬಿಲಿಟಿ 15 ಮಾರ್ಕ್ಸು, ಗಣಕಯಂತ್ರ ಸಾಕ್ಷರತೆ 15 ಮಾರ್ಕ್ಸು, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಮಾರ್ಕ್ಸು. ಟೋಟಲ್ ಎಷ್ಟು ಮಾರ್ಕ್ಸ್ಗೆ? 100 ಮಾರ್ಕ್ಸ್ಗೆ ಪೇಪರ್ 1 ಇರುತ್ತೆ. ಪೇಪರ್ 2 ಅವರವರ ಮೆಥಡ್ ಪೇಪರು. ಕನ್ನಡ ಭಾಷೆ ಸಹಶಿಕ್ಷಕರು 100 ಮಾರ್ಕ್ಸ್ಗೆ, ಆಂಗ್ಲ ಭಾಷಾ ಸಹಶಿಕ್ಷಕರು 100 ಮಾರ್ಕ್ಸು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಿಲೆಬಸ್ ಬಿಟ್ಟಿಲ್ಲ, ಸಿಲೆಬಸ್ ಬಿಡ್ಬೋದು, ಇವತ್ತು ಆರು ನಾಳೆ ಸಿಲೆಬಸ್ ಬಿಡ್ತಾರೆ, ಆವಾಗ ಗಮನಿಸಬೇಕಾಗುತ್ತೆ. CBZ 100, ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಅವರಿಗೂ ಕೂಡ 100 ಮಾರ್ಕ್ಸು, PE ಟೀಚರ್ಗೂ ಕೂಡ 100 ಮಾರ್ಕ್ಸು. ಟೋಟಲಿ ಎಲ್ರಿಗೂ ಕೂಡ ಪೇಪರ್ 1 100 ಮಾರ್ಕ್ಸು, ಪೇಪರ್ 2 ಕೂಡ 100 ಮಾರ್ಕ್ಸ್ ಸಿಗಿರುತ್ತೆ. ಎಲ್ಲವೂ ಕೂಡ MCQs ಮಾದರಿಯಲ್ಲಿರುತ್ತೆ. ಕೊಟ್ಟಿದ್ದಾರೆ ನೋಡಿ, ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಮುದ್ರಿತವಾಗಿರುತ್ತದೆ. ಮೂಲ ಪ್ರಶ್ನೆಯು ಆಂಗ್ಲ ಮಾಧ್ಯಮದಲ್ಲಿ ಕೂಡಿರುತ್ತದೆ. ಹಾಗೆ
ಅಭ್ಯರ್ಥಿಯು ಆಂಗ್ಲ ಮಾಧ್ಯಮದ ಪ್ರಶ್ನೆಯನ್ನೇ ಮೂಲ ಪ್ರಶ್ನೆ ಎಂದು ಪರಿಗಣನೆಯನ್ನು ಮಾಡಬೇಕು. ಏನಾದರೂ ತಪ್ಪುಗಳಿದ್ರೆ ಕನ್ನಡ ಮೀಡಿಯಮಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರಲ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ನ ನಾವು ಫೈನಲೈಸ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನೇನೆಲ್ಲ ರೂಲ್ಸ್ಗಳಿದೆ ಅವನ್ನ ಏನು ಫಾಲೋ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಹಾಗೆ OMR ಯಾವ ರೀತಿ ಫಿಲ್ ಮಾಡಬೇಕು, ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ವಿಚಾರ ಇದೆ OMR ಬಗ್ಗೆ. ಇಷ್ಟು ದಿನ ಕೇವಲ 4 ಮಲ್ಟಿಪಲ್ ಚಾಯ್ಸಲ್ಲಿ 4 ಆನ್ಸರ್ಸ್ ಇರ್ತಿದ್ವು. ಅದರಲ್ಲಿ ಯಾವುದಾದ್ರೂ ಒಂದು ಫಿಲ್ ಮಾಡ್ತಿದ್ವಿ, ಇಲ್ಲಾಂದರೆ ಖಾಲಿ ಬಿಡ್ತಿದ್ವಿ. ಬಟ್ ಈ ಸಲ ಏನು ಮಾಡಿದರೆ 4 ಆನ್ಸರ್ನ ಕಡ್ಡಾಯವಾಗಿ ಯಾವುದಾದ್ರೂ ಒಂದನ್ನು ಫಿಲ್ ಮಾಡಬೇಕು. 4 ಆನ್ಸರಲ್ಲಿ ಯಾವುದೂ ಇಲ್ಲಪ್ಪ ಅಂತಂದರೆ 5ನೇ ವೃತ್ತವನ್ನು ಫಿಲ್ ಮಾಡಬೇಕಾಗುತ್ತೆ. 5ನೇ ವೃತ್ತ ಏನಾದರೂ ಫಿಲ್ ಮಾಡ್ದಂಗೆ ಕ್ವಶನ್ನಲ್ಲಿ ಹಾಗೆ ಬಿಟ್ಟು ಬಂದ್ರಿ ಅಂದರೆ 0.25 ಅಂಕಗಳನ್ನು ಏನು ಮಾಡ್ತಾರೆ, ತೆಗಿತಾರೆ. ನಿಮಗೆ ಬಂದಿರತಕ್ಕಂಥ ಮಾರ್ಕ್ಸಲ್ಲಿ 0.25ನ ಕಳಿಬೇಕಾಗುತ್ತೆ. ಏಕೆಂದರೆ 4 ಆನ್ಸರ್ಲಿ ಯಾವುದಾದ್ರೂ ಒಂದು ಆನ್ಸರ್ನ ಕಡ್ಡಾಯವಾಗಿ ಫಿಲ್ ಮಾಡಬೇಕು. 4 ಆನ್ಸರ್ ಫಿಲ್ ಮಾಡಿಲ್ಲ ಅಂದರೆ 5ನೇದಾದರೂ ಕಡ್ಡಾಯವಾಗಿ ಮಾಡಿರಬೇಕಾಗುತ್ತೆ. ಇದೊಂದು ವಿಶೇಷವಾಗಿ ಗಮನ ಹರಿಸ್ಬೇಕಾಗಿರ್ತಕ್ಕಂಥ ವಿಚಾರ. ನೋಡಿ, ಕೀ ಆನ್ಸರ್ ಕೂಡ ಎಕ್ಸಾಮ್ ಮುಗಿದ 2 ದಿನಗಳಲ್ಲಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅನಂತರದಲ್ಲಿ ಒಂದಷ್ಟು ಪರಿಶೀಲನೆಗಳಾದ ನಂತರದಲ್ಲಿ ಮತ್ತೆ ಫೈನಲ್ ಆಗಿರ್ತಕ್ಕಂಥ ಕೀ ಆನ್ಸರ್ನ ಬಿಡ್ತಾರೆ. ಆಮೇಲೆ ರಿಸಲ್ಟನ್ನು ವ್ಯಾಲ್ಯೂಯೇಷನ್ ಎಲ್ಲ ಆದಮೇಲೆ ರಿಸಲ್ಟನ್ನು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶ ಹೇಳಿದ್ನಲ್ಲ. ನೆಕ್ಸ್ಟ್ ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಇವೆಲ್ಲ ಕೂಡ ಎಕ್ಸಾಮ್ ನಂತರದಲ್ಲಿ ಏನೆಲ್ಲ ವಿಷಯಗಳಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಹೆಚ್ಚುವರಿ ಆಯ್ಕೆ ಪಟ್ಟಿ, ಅಭ್ಯರ್ಥಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಮುಖ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಯಾವ ರೀತಿ ಒಂದು ನೇಮಕಾತಿ ಆಗುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀಟಾಗಿ ಅವುಗಳನ್ನೆಲ್ಲ ನೀಟಾಗಿ ಕುತ್ಕೊಂಡು ನೀವು ಓದ್ಕೊಳ್ಳಿ. ಈ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನಷ್ಟೇ ನಾವು ಗಮನಿಸಬೇಕಾಗುತ್ತೆ. ಇದು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಹುದ್ದೆಗಳ ಸಂಖ್ಯೆನ ನೋಡೋದಾದರೆ ಬೆಂಗಳೂರು ವಿಭಾಗದಲ್ಲಿ ಟೋಟಲ್ ಎಷ್ಟಿದೆ ಅಂತಂದರೆ 817 ಹುದ್ದೆಗಳನ್ನು ಫಿಲ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟಿದೆ ಅಂತಂದರೆ ಬೆಂಗಳೂರು ಉತ್ತರಕ್ಕೆ ಟೋಟಲ್ ಆಗಿ ಕನ್ನಡ, ಇಂಗ್ಲೀಷ್ ಭಾಷೆಗಳಾಯಿತು, ಲ್ಯಾಂಗ್ವೇಜಸ್ಸು. ಆರ್ಟ್ಸ್ ವಿಭಾಗದಲ್ಲಿ ಕನ್ನಡ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದರಲ್ಲಿ, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಯಾವುದಾದ್ರೂ ಒಂದು ಮೀಡಿಯಮಲ್ಲಿ ಬರೆಯುವಂಥವ್ರಿಗೂ ಕೂಡ ವಿಶೇಷವಾಗಿ ಬೇರೆ ಬೇರೆ ಹುದ್ದೆಗಳನ್ನು ನಿಗದಿ ಮಾಡಲಾಗಿದೆ. ನೋಡಿ, ಕನ್ನಡ ಮೀಡಿಯಮಲ್ಲಿ ಬರೆಯೋರಿಗೆ ಬೆಂಗಳೂರು ಉತ್ತರದಲ್ಲಿ 5 ಇದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋರಿಗೆ 9 ಇದೆ. ನೆಕ್ಸ್ಟು CBZ ಒಂದೊಂದು ಹುದ್ದೆಗಳು, PE ಟೀಚರ್ಗೆ 3. ಟೋಟಲು ಬೆಂಗಳೂರು ಉತ್ತರ 35, ಬೆಂಗಳೂರು ಕೇಂದ್ರ ಶೈಕ್ಷಣಿಕ ಕೇಂದ್ರದಲ್ಲಿ ಜಿಲ್ಲೆಯಲ್ಲಿ 63, ಬೆಂಗಳೂರು ಗ್ರಾಮಾಂತರ 57, ಚಿಕ್ಕಬಳ್ಳಾಪುರ 109 ಇದೆ ಪೋಸ್ಟು, ಚಿತ್ರದುರ್ಗ 75, ದಾವಣಗೆರೆ 56, ಕೋಲಾರ 104 ಇದೆ. ಹಾಗೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ, ಇಲ್ಲಿ 69 ಪೋಸ್ಟ್ ಇದೆ. ರಾಮನಗರದಲ್ಲಿ 71 ಪೋಸ್ಟ್ ಇದೆ. ಶಿವಮೊಗ್ಗ 90 ಇದೆ. ಹಾಗೆ ತುಮಕೂರು ಜಿಲ್ಲೆಯಲ್ಲಿ 88 ಇದೆ. ಟೋಟಲ್ ಆಗಿ 817 ಪೋಸ್ಟ್ಗಳನ್ನು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಇದಿಷ್ಟು ಬೆಂಗಳೂರು ವಿಭಾಗದಲ್ಲಿ HSTRಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪ್ರಮುಖ ಶಿಕ್ಷಕರ ಹುದ್ದೆಯ ಒಂದು ವಿವರ ಆಗಿರುತ್ತೆ. ನೀವು ಈ ಡಿವಿಷನ್ ಅಂಡರಲ್ಲಿ ಬರ್ತಕ್ಕಂಥ ಡಿಸ್ಟಿಕ್ ವೈಸು ಯಾವ್ಯಾವ ಲ್ಯಾಂಗ್ವೇಜ್ಗೆ ಎಷ್ಟೆಷ್ಟು ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇದೆ ಅನ್ನೋದನ್ನು ಇನ್ ಡೀಟೇಲ್ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಇದೆ, ನೋಡ್ತಾ ಹೋಗ್ಬೋದು. ಸ್ಕ್ರೋಲ್ ಮಾಡಿ ಎಲ್ಲ ಹುದ್ದೆಗಳನ್ನು ಕೊಡಲಾಗಿದೆ. ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಗ್ರೂಪಲ್ಲಿ PDF ಶೇರ್ ಆಗಿದೆ. ಅದನ್ನು ನೀವು ನೀಟಾಗಿ ಗಮನಿಸ್ತಾ ಹೋಗಿ. ಇಷ್ಟೇ ಅಂತ ಏನು ವಿಶೇಷತೆ ಕೆಳಗಡೆ ಇಲ್ಲ. ಇಷ್ಟೇ, ಕೆಳಗಡೆ ಎಷ್ಟು ಬಂದ್ರೂ ಅವರೊಂದಾಗೂ ನೇಮಕಾತಿಗಳಲ್ಲಿ ಏನು ಬದಲಾವಣೆ ತಂದಿದ್ರು ಅದು ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದ್ದೀರಾ. ಇವೆಲ್ಲ ಹುದ್ದೆಗಳ ವರ್ಗೀಕರಣ ಆಗಿರುತ್ತೆ. ನಿಮ್ಮ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀಟಾಗಿ ಅಬ್ಸರ್ವ್ ಮಾಡಿಬಿಟ್ಟು
ಅವುಗಳನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ. ಇಷ್ಟೇ, ಇನ್ನೇನಿಲ್ಲ. ಮುಗಿತು ಸ್ನೇಹಿತರೆ. ಇದಿಷ್ಟೇ. ಅಪ್ಲಿಕೇಶನ್ ಹಾಕುವಾಗ ಎಲ್ಲೆಲ್ಲಿ ಖಾಲಿ ಇದೆ, ಎಷ್ಟೆಷ್ಟು ನಮ್ಮ ಒಂದು ಕ್ಯಾಟಗರಿ ವೈಸ್ ಆಗಿರ್ಬೋದು, ಕನ್ನಡ ಮೀಡಿಯಮು, ಸರ್ಟಿಫಿಕೇಟು, ಗ್ರಾಮೀಣ ಅಭ್ಯರ್ಥಿ ಇತ್ಯಾದಿ ಅಂಶಗಳನ್ನು ಗಮನಿಸಿ ನೀವೇನು ಮಾಡಬೇಕು, ಅಪ್ಲಿಕೇಶನನ್ನು ಹಾಕ್ತಾ ಹೋಗಬೇಕಾಗುತ್ತೆ. ಇದಿಷ್ಟು ಅಂಶಗಳು ಪ್ರಮುಖವಾಗಿ ಬೆಂಗಳೂರು ಡಿವಿಷನ್ಗೆ ಸಂಬಂಧಪಟ್ಟಂತೆ HSTRಗೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿಯಾಗಿತ್ತು. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಸ್ಟಡಿ ವೆಲ್. ತುಂಬ ಶಾರ್ಟ್ ಇದೆ ಟೈಮು, ಸೊ ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ. ಇದಿಷ್ಟು ಅಂಶಗಳನ್ನು ನಾವು HSTR ನೋಟಿಫಿಕೇಶನ್ ಕರ್ನಾಟಕ ರಾಜ್ಯ ಪತ್ರದ ಅಧಿಕೃತ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಗಮನಿಸಿದ್ವಿ. ಆಲ್ ದ ವೆರಿ ಬೆಸ್ಟ್. ಸ್ಟಡಿ ವೆಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.